Hello everyone, welcome to ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 49ನೇ ಪ್ರಶ್ನೆಯನ್ನ ಗಮನಿಸಿ. 4,9 ಮತ್ತು 10 ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 4, 9 ಮತ್ತು 10ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನ ಕಂಡುಹಿಡಿಬೇಕಾಗತ್ತೆ. ಸೊ 4, 9 ಹಾಗೂ 10. ಸೊ ಇದನ್ನ ಅವಿಭಾಜ್ಯ ಅಪವರ್ತನ ಕ್ರಮದ ಮೂಲಕ ನಾವು ಕಂಡುಹಿಡಿಯೋಣ. ಏನು ಹೇಳಿ, ಲ ಸ ಅವನ್ನ ಕಂಡುಹಿಡಿಯೋಣ. ಸೊ ಹಾಗಾದ್ರೆ ಇಲ್ಲಿ 4, ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೆದಾಗ 2 ಗುಣಿಸು 2. 9, ಸೊ 3 ಗುಣಿಸು 3. 10, ಸೊ 2 ಗುಣಿಸು 5. ಸೊ ಈಗ ಇದರ ಲ ಸ ಅ, ಲ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತಿ. ಸೊ 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 5. ಸೊ ಈಸ್ ಈಕ್ವಲ್ ಟು ಎಷ್ಟು? 180. ಹಾಗಾದ್ರೆ 4, 9 ಮತ್ತು 10ರ ಲ ಸ ಎಷ್ಟು ಬಂದಿದೆ? 180 ಬಂದಿದೆ ನಮ್ಗೆ. ಸೊ ಇಲ್ಲಿ ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ 3 ಸಂಖ್ಯೆಗೆ ಭಾಗವಾಗುವಂತ ಕನಿಷ್ಠ ವರ್ಗ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಬೇಕು. ನೋಡಿ ಇಲ್ಲಿ 180ರ ಅವಿಭಾಜ್ಯ ಅಪವರ್ತನಗಳು ಹೇಗಿದೆ? ಸೊ 180ರ ಅವಿಭಾಜ್ಯ ಅಪವರ್ತ್ಯಗಳು. ಸೊ ಅಪವರ್ತನಗಳು ಹೇಗಿದೆ? ಅವಿಭಾಜ್ಯ ಅಪವರ್ತನಗಳು 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 5. ಸೊ ಇಲ್ಲಿ ಪೂರ್ಣ ವರ್ಗ ಆಗ್ಬೇಕು. ಸೊ ಇಲ್ಲಿ ನೋಡಿ, 2ರ ಜೋಡಿ ಇದೆ, 3ರ ಜೋಡಿ ಇದೆ, ಬಟ್ 5ರ ಜೋಡಿ ಇಲ್ಲ ಅಲ್ವಾ? ಸೊ ಪೂರ್ಣ ವರ್ಗ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಅಪವರ್ತನವು ಜೋಡಿ ಆಗಿರ್ಬೇಕು. ಸೊ ಇಲ್ಲಿ 2 ಮತ್ತು 3 ಜೋಡಿ ಆಗಿದೆ, 5 ಜೋಡಿ ಆಗಿಲ್ಲ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ? 180ನ್ನ ಪೂರ್ಣ ವರ್ಗವನ್ನಾಗಿ ಮಾಡ್ಲಿಕ್ಕೆ ನಾವು 5ರಿಂದ ಗುಣಿಸ್ಬೇಕು ಅಲ್ವಾ? ಸೊ ಈಗ ಬೇಕಾಗಿರುವ ಕನಿಷ್ಠ ವರ್ಗ ಸಂಖ್ಯೆಯನ್ನ ಹುಡುಕ್ಬೇಕು ಅಂದ್ರೆ, ಸೊ ಬೇಕಾಗಿರುವ ಕನಿಷ್ಠ ವರ್ಗ ಸಂಖ್ಯೆ ಅಲ್ವಾ? ಸೊ 180 ಗುಣಿಸು 5 ಮಾಡಿದ್ರೆ ನಮ್ಗೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗತ್ತೆ. 180 ಗುಣಿಸು 5 ಮಾಡಿದ್ರೆ 900 ಅಲ್ವಾ? ಸೊ ಹಾಗಾದ್ರೆ ಈ 4, 9, 10 ಇದರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವ್ದಾಯ್ತು ಹೇಳಿ? 900 ಆಯ್ತು. ಓಕೆ, ಸೊ ಇದು 30ರ ವರ್ಗ ಆಗಿದೆ ಅಲ್ವಾ? ಥ್ಯಾಂಕ್ ಯು.